ಹುಬ್ಬಳ್ಳಿಯಲ್ಲಿಯ ಬಿಜೆಪಿ ಕಾರ್ಯಕರ್ತೆ ಮೇಲಿನ ಹಲ್ಲೆ ಪ್ರಕರಣ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಇದರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೊಲೀಸರು 307 ಕೇಸ್ನಲ್ಲಿ ಆ ಮಹಿಳೆಯನ್ನ ಬಂಧಿಸಿದ್ರು. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಪೊಲೀಸರು 307 ಕೇಸ್ ಹಾಕಿದ್ರು. ಆ ಸಂದರ್ಭದಲ್ಲಿ ಮಹಿಳೆಯ ತಾಯಿ ಕೂಡ ಜೊತೆಗೆ ಇದ್ರು. ಅರೆಸ್ಟ್ ಮಾಡಿದ ಮೇಲೆ ಆಕೆನೇ ಬಟ್ಟೆ ಬಿಚ್ಚಿಕೊಂಡಿದ್ದಾಳೆ. ಅದನ್ನ ಆಕೆ ತಮ್ಮನೇ ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾನೆ. ಜಡ್ಜ್ ಮುಂದೆ ಪೊಲೀಸರು ದೌರ್ಜನ್ಯದ ಬಗ್ಗೆ ಏನೂ ಹೇಳಿಲ್ಲ. ಕಾನೂನಿನ ಪ್ರಕಾರ ಏನು ಕ್ರಮ ಆಗಬೇಕು ಅದಾಗತ್ತೆ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆ ಕೊಟ್ಟಿದ್ದಾರೆ. ಆ ಹೆಣ್ಣು ಯಾವುದೇ ತರ ದೌರ್ಜನ್ಯ ಆದ್ರೂ ಅದು ದೌರ್ಜನ್ಯನೇ. ಬಟ್ ಈ ಒಂದು ವಿಚಾರವಾಗಿ ನಾನು ಹುಬ್ಳಿ ಧಾರವಾಡ ಪೊಲೀಸ್ ಇಲಾಖೆಯವ್ರ ಜೊತೆ ನಾನು ಮಾತಾಡಿದಾಗ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಈ ಹೆಣ್ಣು ಮಗಳ ಮೇಲೆ 307 ಸೆಕ್ಷನ್ ಒಂದು ಕೇಸ್ ಆಗಿರುತ್ತೆ. ಅದಕ್ಕೋಸ್ಕರ ಆ ಹೆಣ್ಣು ಮಗಳನ್ನ ಅರೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಹೋದಾಗ್ಲೂ ಅಷ್ಟೇ 6 ರಿಂದ 7 ಜನ ಮಹಿಳಾ ಪೇದಿಗಳೇ ಇರ್ತಾರೆ. ಅವಳು ಅಲ್ಲಿಂದಾನೇ ಗಲಾಟೆ ಮಾಡ್ತಿರ್ತಾಳೆ. ಆದ್ರೂ ಅವಳನ್ನ ಕರ್ಕೊಂಡು ಪೊಲೀಸ್ ವ್ಯಾನ್ ಅಲ್ಲಿ ಕೂರ್ಸ್ಕೊಂಡು ಕರ್ಕೊಂಡ್ ಬರ್ತಾರೆ. ಆ ಪೊಲೀಸ್ ವ್ಯಾನ್ ಅಲ್ಲಿ ತಾಯಿ ಮತ್ತೆ ತಮ್ಮ ಇಬ್ರು ಇರ್ತಾರೆ. ಸೊ ಆ ಹೆಣ್ಣು ಮಗಳೇ ತಾನೇ ಬಟ್ಟೆಗಳನ್ನ ತೆಗೆದು ಗಲಾಟೆ ಮಾಡಕ್ ಶುರು ಮಾಡ್ತಾಳೆ. ಸೊ ಆಮೇಲೆ ಅವ್ರ ತಮ್ಮನೇ ಅದನ್ನ ವಿಡಿಯೋ ಮಾಡ್ಕೊಳ್ತಾನೆ. ಈ ವಿಡಿಯೋ ಅವ್ರ ತಮ್ಮನೇ ವೈರಲ್ ಮಾಡ್ತಾನೆ. ಮತ್ತೆ ಅಲ್ಲಿ ಹೆಣ್ಣು ಮಕ್ಕಳು ಇದಾರೆ ಪೊಲೀಸ್ ಅವರು. ಮತ್ತೆ ಅವಳು ತುಂಬಾ ಗಲಾಟೆ ಮಾಡಬೇಕಾದ್ರೆ ಅಲ್ಲಿಂದ ಒಬ್ಬ ಪೊಲೀಸ್ ಸಿಬ್ಬಂದಿ ಏನ್ ಕರ್ಕೊಂಡ್ಬರ್ಲಿಕ್ಕೆ ಹೋದಾಗ ಒಬ್ಬ ಪೊಲೀಸ್ ಸಿಬ್ಬಂದಿನೂ ಹೋಗಿರ್ತಾನೆ, ಒಬ್ಬ ಪುರುಷ ಸಿಬ್ಬಂದಿ. ಅವನು ಹೆಲ್ಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ. ಬಟ್ ಇಟ್ ವಾಸ್ ನಾಟ್ ಪಾಸಿಬಲ್. ಅಲ್ಲಿ ಆ ವಿಡಿಯೋದಲ್ಲಿ ಕಾಣುತ್ತೆ ಅವ್ರಿಗೆ ಆಗೋದಿಲ್ಲ. ಆದ್ರೆ ನಾವು ಈಗ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾಳೆ ಆ ಹೆಣ್ಣು ಮಗಳು. ಸೊ ಹಾಗಾಗಿ ಅವಳ ಮೇಲೆ ಮತ್ತೆ ಅದನ್ನ ಅಕಸ್ಮಾತ್ ಜುಡಿಷಿಯಲ್ ಪೊಲೀಸ್ ಅವ್ರು ಮಾಡಿದ್ರೆ ಅವಳಲ್ಲಿ ಜಡ್ಜ್ ಮುಂದೆ ಹೇಳ್ಬೋದಿತ್ತು. ಆದ್ರೆ ಅವಳು ಅದನ್ನ ಯಾವುದೂ ಹೇಳಿಲ್ಲ. ಅವಳ ಮೇಲೆ ಏನು ಬೇರೆಯವರು ಆರೋಪ ಮಾಡಿದ್ದಾರೆ ಅದ್ರ ಮೇಲೆ 307 ಆಗಿತ್ತು. ಅದರಿಂದ ಅವಳು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇವತ್ತಿದ್ದಾಳೆ. ಪೊಲೀಸ್ ಅವರ ಮಾಹಿತಿ ಇದು. ಅವ್ರು ಮಾಡಿಲ್ಲ, ತನ್ನಷ್ಟಕ್ಕೆ ತಾನೇ ಮಾಡ್ಕೊಂಡು ಅದನ್ನ ಗಲಾಟೆ ಮಾಡ್ಕೊಂಡು ಅದು ಬೇರೆ ತರ ಪಿಕ್ಚರೈಸ್ ಮಾಡೋಂಗೆ ಸ್ವಂತ ತಮ್ಮನೇ ವಿಡಿಯೋ ಮಾಡಿ ವೈರಲ್ ಮಾಡಿರೋದು. ಆ ವಿಡಿಯೋದಲ್ಲೂ ಪೊಲೀಸ್ ಅವರು ಅವಳ ಬಟ್ಟೆ ತೆಗೆಯೋದು ಎಲ್ಲೂ ಇಲ್ಲ. ಹಾಗಾಗಿ ಸತ್ಯ ಗೊತ್ತಿಲ್ಲದೆ ಪೊಲೀಸ್ ಅವ್ರ ಮೇಲೆ ಹೇಳೋದು ತಪ್ಪಾಗುತ್ತೆ. ಆದ್ರೂ ನಾನು SP ಅವ್ರಿಗೆ ಪತ್ರವನ್ನ ಬರೆದಿದ್ದೇನೆ. ಇದು ಅಕಸ್ಮಾತ್ ಏನಾದ್ರೂ ಪೊಲೀಸ್ ಅವರೇ ಮಾಡಿದ್ರೆ ಅವ್ರ ಮೇಲೆ ಸೂಕ್ತ ಕ್ರಮ ಆಗಬೇಕು, ಮುಲಾಜೆ ಇಲ್ಲದೆ ಯಾರಾದ್ರೂ ಆಗಿರ್ಲಿ. ಹಾಗೆ ಹೇಳಿ ಕರೆಕ್ಟ್ ತನಿಖೆ ಮಾಡಿ ನಮ್ಗೆ ವರದಿಯನ್ನ ಕೊಡ್ಲಿಕ್ಕೆ ನಾನು ಹೇಳಿದ್ದೇನೆ. ಯಾವುದೇ ತರ ದೌರ್ಜನ್ಯ ಆದ್ರೂ ಅದು ದೌರ್ಜನ್ಯನೇ. ಬಟ್ ಈ ಒಂದು ವಿಚಾರವಾಗಿ ನಾನು ಹುಬ್ಳಿ ಧಾರವಾಡ ಪೊಲೀಸ್ ಇಲಾಖೆಯವ್ರ ಜೊತೆ ನಾನು ಮಾತಾಡಿದಾಗ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಈ ಹೆಣ್ಣು ಮಗಳ ಮೇಲೆ 300